ನಾನು ಬಂದಿರೋದು ಶಿವಮೊಗ್ಗ ಡಿಸ್ಟಿಕ್ನ ಅನಂತಪುರಂ ಎನ್ನೋ ಒಂದು ಊರಿಗೆ. ಇಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಯಾರೋ ಹೇಳಿದ್ರು. ನಮ್ಮ ರಿಲೇಷನ್ ಒಬ್ಬರಿಗೆ ಕ್ಯಾನ್ಸರ್ ಆಗಿತ್ತು, ಅದಕ್ಕೋಸ್ಕರ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀವಿ ಒಂದು ನಂಬಿಕೆ ಮೇಲೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಯಾರು ಇದ್ದರೆ ಅಥವಾ ನಿಮ್ಮ ರಿಲೇಷನ್ ಯಾರಿಗಾರು ಇದ್ದರೆ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಈ ಕ್ಯಾನ್ಸರ್ ಅನ್ನೋದು ಪ್ರತಿಯೊಬ್ಬರಿಗೂ ಈಗ ನಾನು ಕೇಳ್ತಾ ಇದ್ದೀವಿ, ನಾವು ತಿನ್ನೋ ಊಟದಿಂದ ಸುಮಾರು ತೊಂದರೆ ಆಗ್ತಾಯಿದೆ. ಸೊ ನಮಗೂ ಧೈರ್ಯ ಗೆಟ್ಬಿಟ್ಟಿದ್ವಿ, ಭಯ ಆಗಿತ್ತು ಏನಪ್ಪ ಈಗ ಆಗೋಯ್ತಲ್ಲ ಅಂತ. ನಾವಿಲ್ಲಿ ಬಂದಾಗ ನೋಡಿದಾಗ ಸಾವಿರಾರು ಜನ ಬಂದಿದ್ದಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ, ಗೋವಾ, ಆಂಧ್ರ ಪ್ರದೇಶ, ಅಸ್ಸಾಮು, ಮಹಾರಾಷ್ಟ್ರ, ಯಾರೋ ಟಿ ಮಾಡ್ಕೊಂಡು ಬಂದಿದ್ದಾರೆ, 20-30 ಜನ ಎಲ್ಲ ಬಂದಿದ್ದಾರೆ ಆ ಥರ. ಸೊ ದಯವಿಟ್ಟು ಯಾರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಕ್ಯಾನ್ಸರಿಂದ ಮುಕ್ತಿ ಇದೆ. ಒಂದು ನಂಬಿಕೆ ಇರಬೇಕು, ಎಲ್ಲದಕ್ಕಿಂತ ಧೈರ್ಯ ಇರಬೇಕು. ಕ್ಯಾನ್ಸರ್ ವಾಸಿ ಆಗುತ್ತೆ, ವಾಸಿ ಮಾಡ್ಕೋತೀನಿ ಅನ್ನೋದೊಂದು ಧೈರ್ಯ ಇದ್ದರೆ ಆಗುತ್ತೆ. ನೋಡಿ, ಆಯುರ್ವೇದಿಕ್ ಹಾಸ್ಪಿಟಲ್ ಅಂತೆ. ನಾನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಿಮ್ಗೇನೋ ಇನ್ಫಾರ್ಮೇಷನ್ ಬೇಕು ಅಂದರೆ ಕೊಡಿ. ನಾವು ಇದು ಮೊದಲನೇ ಟೈಮ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರೋದು. ಟ್ರೀಟ್ಮೆಂಟ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಿಳಿಸ್ತೀನಿ. ಫ್ರೆಂಡ್ಸ್, ಯಾರೂ ಧೈರ್ಯಗೆಡಬೇಡಿ, ಧೈರ್ಯವಾಗಿರಿ. ಮರಕ್ಕಿಂತ ಮರ ದೊಡ್ಡದು, ಕಷ್ಟಕ್ಕಿಂತ ಕಷ್ಟ ದೊಡ್ಡದು. ಇಲ್ಲಿ ಬಂದಾಗಲೇ ಅದು ಅನಿಸಿದ್ದು. ನಾವು ತುಂಬ ಭಯ ಆಗಿಬಿಟ್ಟಿದ್ವಿ, ಏನಪ್ಪ ಈ ಥರ ಆಗೋಗಿದೆಯಲ್ಲ ಅಂತ. ಕ್ಲೋಸಪ್ ಶಾಟ್ ತೆಗಿಯೋಕ್ಕಾಗಲ್ಲ, ಯಾಕಂದರೆ ಪ್ರತಿಯೊಬ್ಬರದ್ದು ಐಡೆಂಟಿಟಿ ಇರುತ್ತೆ. ಎಲ್ಲರೂ ನೋವಲ್ಲಿದ್ದಾರೆ. ನಾನು ಅಲ್ಲಿ ವೀಡಿಯೋಗಳು ಮಾಡ್ತಾ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ನಾನು ಇನ್ಫಾರ್ಮೇಷನ್ ಕೊಡಬೇಕಾಗಿದ್ದು ಇಷ್ಟೇ. ಶಿವಮೊಗ್ಗ ಡಿಸ್ಟ್ರಿಕ್ನ ಅನಂತಪುರಂ ಅನ್ನೋ ಊರಿಂದ 4 ಕಿಲೋಮೀಟ್ರದಲ್ಲಿ ಈ ವೈದ್ಯನಾರಾಯಣ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ತಿಳಿಸ್ತೀನಿ. ಮತ್ತು ಇದು ರಿಸಲ್ಟ್ ಏನಾಯಿತು ಅನ್ನೋದನ್ನು ತಿಳಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅದಕ್ಕೆ ಹೆಲ್ಪ್ ಆಗ್ಬೋದೇನೋ ಅಂತ ವೀಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.